ನೋಡಿ ಸ್ನೇಹಿತರೆ, ಇಲ್ಲಿ ಕಲ್ಲಂಗಡಿ ಹೂವು ಬಿಟ್ಟಿದೆ. ಕಲ್ಲಂಗಡಿ ಕಾಯಲ್ಲಿ 2 ಥರ ಹೂವು ಬರುತ್ತೆ. ಒಂದು ಹೆಣ್ಣು ಹೂವು, ಇನ್ನೊಂದು ಗಂಡು ಹೂವು. ನೋಡಿ ಗಂಡು ಹೂವು ಹಿಂಗಿರುತ್ತೆ. ಇಲ್ಲಿ ಇದಕ್ಕೆ ಏನಿರೋದಿಲ್ಲ ಕಾಯಿ. ಸೊ ಇದನ್ನು ಫರ್ಟಿಲೈಸ್ ಮಾಡಬೇಕಂದ್ರೆ ಏನು ಮಾಡಬೇಕು ಗೊತ್ತಾ? ಗಂಡು ಹೂವನ ಹೆಣ್ಣು ಹೂವನ ನೀವು ಐಡೆಂಟಿಫೈ ಮಾಡ್ಕೊಬೇಕು. ಐಡೆಂಟಿಫೈ ಮಾಡಿಕೊಂಡು ಗಂಡು ಹೂವನ ಕಿತ್ಕೊಳ್ತೀನಿ ನಾನು. ನೋಡಿ ಇದು ಗಂಡು ಹೂವು ಕಿತ್ಕೊಂಡು ಪೆಟಲ್ಸನ್ನ ಕಿತ್ತಾಕ್ತೀನಿ. ಈ ಹೂವಿಗೆ ಹಿಂಗೆ ರಬ್ ಮಾಡ್ತೀನಿ. ನೇಚರ್ಗೆ ಬಿಟ್ಟರೆ, ನೇಚರು ಅಕಸ್ಮಾತ್ ಯಾವುದನ್ನ ಹುಳ ಅನಿಬಿ ಯಾವುದೋ ಬಂದು ಫರ್ಟಿಲೈಸ್ ಮಾಡಿಲ್ಲ ಅಂತಂದರೆ ಚಾನ್ಸಸ್ ಬಂದುಬಿಟ್ಟು 50-50 ಇರುತ್ತೆ, ಇಲ್ಲ 60% ಇರುತ್ತೆ. ನಾವು ಮಾಡಿದ್ರೆ 100%, 95% ಬರುತ್ತೆ. ಸೊ ಜಾಸ್ತಿ ಗಟ್ಟಿಗೂ ಪ್ರೆಸ್ ಮಾಡೋದು ಬೇಡ, ಸುಮ್ಮನೆ ಹಿಂಗೆ ರಬ್ ಮಾಡಬೇಕಷ್ಟೆ. ಸೊ ಇದು ಆಗಿದೆ, ಇದು ಫರ್ಟಿಲೈಸ್ ಆಗಿದೆ. ಸೊ ರಿಸಲ್ಟು ಇನ್ನೊಂದು 2-3 ದಿವಸದಲ್ಲಿ ಗೊತ್ತಾಗುತ್ತೆ.